ಸಂತಾಪವ ಅದಗೆಡುತ್ತಿದೆ ನನ್ನ ಎದೆ ಬಡಿತದ ಒಡೆತ ಅದಗೆಡುತ್ತಿದೆ ನನ್ನ ಎದೆ ಬಡಿತದ ಹೃದಯ ಸಂತಾಪವ ಘೋರವಿದ್ದದ ತರವಾಗಿ ಭೀಷ್ಮನು ಪರಾಜಿತನಾದನು. ಇಂದು ನಮ್ಮ ವಿಜಯ ಸೂರ್ಯನು ಉದಯಿಸಿದಂತೆ ಭಾವಿಸಿದೆ. ಆದರೂ ದ್ರೋಣರ ಚಕ್ರ ವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲ ಭಂಗವಾಯಿತು. ಹೌದು ಅಗ್ರಜ, ನೆನ್ನೆಯ ದಿನ ನಾನು ಚಕ್ರ ವ್ಯೂಹವನ್ನು ಭೇದಿಸಲಾರದೆ ಹಿಂದಿರುಗಿದೆನು. ಮಹಾದೇವನ ವರಬಲದಿಂದ ಮದಮತ್ತನಾದ ಸೈನ್ಯವನ್ನು ಮಹಾದ್ವಾರದಲ್ಲಿ ನಿಂತು ನಮ್ಮನ್ನು ಪ್ರತಿಭಟಿಸಿದನು. ಇಂಥ ಸಮಯದಲ್ಲಿ ಕೃಷ್ಣ ಅರ್ಜುನರು ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ಚಕ್ರ ವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ತಿಳಿದಿದನು. ಅಗ್ರಜ, ಕೃಷ್ಣ ಅರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಕಡೆ ಹೋರಾಡುತ್ತಿರುವರು. ಅವರು ಹಿಂದಿರುವ ಸಂಭವವೇ ಇಲ್ಲ. ಹಾಗಾದರೆ ಇದರ ಉಪಾಯವೇನು? ನಾವು ಜಾಗೃತಿಯಾಗಿ ಒಂದು ಉಪಾಯವನ್ನೇ ಮಾಡಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯವೇ ಖಂಡಿತ. ಎಂತ ಮಾತು ದೊಡ್ಡಪ್ಪ, ನಿಮ್ಮಲ್ಲಿ ಈ ಗದ ಇರುವಾಗ ಪೂಜಾ ತಂದೆಯ ಕಪಿತದವು ಯುದ್ಧ ರಂಗದಲ್ಲಿ ಅವರು ಹೊರತಿರುವಾಗ ಪಾಂಡವರಿಗೆ ಅಪಜಯವೆಂದರೇನು? ನಮಗೆ ಬಂದಿರುವ ಅಂತ ಆಪತ್ತೇನು ದೊಡ್ಡಪ್ಪ? ಕುಮಾರ ಅಭಿಮನ್ಯು, ನಿನ್ನ ಉಚ್ಚಾಸ ದ್ರೋಣರ ಚಕ್ರ ಹೀಗನ ಪರಂಪರೆಯಿಂದ ನಮ್ಮ ಸೈನ್ಯವೆಲ್ಲ ಆತನಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟಾದ ಚಿಂತೆಯ ದೊಡ್ಡಪ್ಪ. ಆ ಇವವನ್ನು ನಾನು ಭೇದಿಸುವನು. ಅದಕ್ಕೆ ಅನುಮತಿಯನ್ನು ಕೇಳಲು ನಾನು ಇಲ್ಲಿಗೆ ಬಂದಿರುವೆನು. ಪಾಪು ಅಭಿಮನ್ಯು, ಪಾಪು ನಾಮ ವಂಶದ ಗೌರವ ಸ್ವರೂಪರೇ ನೀನು. ಕುಮಾರ, ನಿನ್ನ ಉತ್ಸಾಹವನ್ನು ಅಭಿನಂದಿಸುವನು. ಆದರೆ ನಿನ್ನಿಂದ ಈ ಕೆಲಸ ಆಗದು ಮಗು. ನಾವೆಲ್ಲರೂ ಜೀವಿಸಿದ್ದು ಇಂಥ ಅಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸಲಾರೆ. ಏಕೆಂದರೆ ನೀನಿನ್ನೂ ಚಿಕ್ಕವನು. ದೊಡ್ಡಪ್ಪ, ಚಿಕ್ಕವನ ಈ ಪರಿಲಕ್ಷಿಸದೇಕೆ ನುಡಿದರೆ? ಚಿಕ್ಕವನ ಎಲ್ಲದ ಈ ಪರಿಲಕ್ಷಿಸದೇಕೆ ನುಡಿದರೆ? ಸಿಕ್ಕಿದ ಸಮಯವು ಸಾಧಿಸಿ ಅದನ್ನು ಅಕ್ಕರೆಯಂ ಆಚಿ ಹೋಗುತ್ತದೆ. ಸಿಕ್ಕಿದ ಸಮಯವು ಸಾಧಿಸಿ ಅದನ್ನು ಅಕ್ಕರೆಯಂ ಆಚಿ ಹೋಗಿ ಚಿಕ್ಕವನ ಎಲ್ಲದ ಈ ಪರಿಲಕ್ಷಿಸದೇಕೆ ಅಪಸ್ಥಿತಿಯ ಈ ನುಡಿಯ ಸೈತನು ನಾ ದ್ರೋಣಾಚಾರ್ಯರ ರಚಿಸಿದ ಈ ಒಬ್ಬ ಪಾಂಡ
ಬಾಣದ ಗುರಿಯಂಶ ಧರಿಸುವೆ ದ್ರೋಣಾಚಾರ್ಯರ ರಚಿಸಿದ ಇರುವ ಬಾಣದ ಗುರಿಯಂಶ ಧರಿಸುವೆ ಪಾಂಡವನ ದತ್ತ ಸುಪುತ್ರನ ವಂಚಿಸಿರಲು ಗೆಲುವನುವೆ ಪಾಂಡವನ ದತ್ತ ಸುಪುತ್ರನ ವಂಚಿಸಿರಲು ಗೆಲುವನುವೆ ನಿಂತಿನ ವೇಗದ ಸಂಚರಿಸಿ ಗೆಲುವಿನ ನಾಶವ ಮೆರೆಸುವರು ನಿಂತಿನ ವೇಗದ ಸಂಚರಿಸಿ ಗೆಲುವಿನ ನಾಶವ ಮೆರೆಸುವರು ತಾಯಿ ಗರ್ಭದಲ್ಲಿದ್ದ ಸಮಯದಿ ಚಕ್ರೈವ ತ್ಯಜಿಸುವ ವಿದ್ಯದಿ ತಾಯಿ ಗರ್ಭದಲ್ಲಿದ್ದ ಸಮಯದಿ ಚಕ್ರೈವ ತ್ಯಜಿಸುವ ವಿದ್ಯದಿ ಮಾವ ಶ್ರೀಕೃಷ್ಣನ ಹರತಿಯರು ನೀವು ಭಯವ ಬಿಡಿ ಮಾವ ಶ್ರೀಕೃಷ್ಣನ ಹರತಿಯರು ಭಯವ ಬಿಡಿ ಜಯ ಗಳಿಸಿ ಬರುವೆನು ನಾ ಶುಭ ನುಡಿಯ ಅರದಿರಿ ನೀವು ಜಯ ಗಳಿಸಿ ಬರುವೆನು ನಾ ಶುಭ ನುಡಿಯ ಅರದಿರಿ ಸಿಕ್ಕವನನ್ನು ಎಲ್ಲರೈ ಪರಿಲಕ್ಷಿಸಿದೆ ಕೇಳುವಂತೆ ಅಪಸುತಿಯ ಈ ನುಡಿಯ ಸೈತನ್ನ ದಡ್ಡಪ್ಪ ನಿಮ್ಮ ಕಣ್ಮುಂದೆ ನಿಂತಿರುವ ಈ ಮೂರ್ತಿ ಚಿಕ್ಕದಾದರೂ ಅದರೊಳಗಿರುವ ಜ್ಯೋತಿಯು ಚಿಕ್ಕದಲ್ಲ ಕಾಷ್ಟಛೇದದ ಚಿರ ಪ್ರಕಾಶದಿಂದ ಪ್ರಜ್ವಲಮಾನವಾಗಿ ಬೆಳಗುತ್ತದೆ ಸಾಹಸದ ಪ್ರಭ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತದೆ ಅದು ತನ್ನ ಪ್ರಕಾಶಮಾನದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡಿ ನನ್ನನ್ನು ಮಗನಾಗಿ ಪಡೆದ ಧನಂಜಯ ಮತ್ತು ಸುಭದ್ರಯು ಆನಂದಾಶ್ರಮಗಳನ್ನೇ ಸುರಿಸಲಿ ಯೋಗ್ಯ ಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಈ ಸತ್ಯದ ನಿಯಮ ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗ ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುವಂತೆ ಕೂರುವುದಲ್ಲ ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವನ್ನು ಬೇಯಿಸುವ ಉಪಾಯವನ್ನೇ ತಿಳಿದಿರುವೆನು ಅದರ ಉಪಯೋಗಕ್ಕೆ ಈಗ ಅವಕಾಶ ದೊರೆತಿರುವುದು ಅದನ್ನು ವ್ಯರ್ಥ ಮಾಡಬೇಡಿ ಅನುಮತಿ ಕೊಡಿ ಆಗ ತಿಳಿಯುವಿರಿ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂದು ಅಗ್ರಜ ಈ ವೀರ ಬಾಲಕರ ಪ್ರಾರ್ಥನೆಯನ್ನು ನಿರಾಕರಿಸಬೇಡ ನಾನು ಸೈನ್ಯವನ್ನೆಲ್ಲ ಕರೆದುಕೊಂಡು ಹೋಗಿ ಅಭಿಮನ್ಯುವಿಗೆ ಸಹಾಯಕನಾಗಿರುತ್ತೇನೆ ವ್ಯೂಹವನ್ನು ಬೇಯಿಸಿದೊಡನೆ ನಾವೆಲ್ಲರೂ ಒಳ ನುಗ್ಗಿ ಅದನ್ನು ಚಿತ್ರ ಮಾಡಿ ಬಿಡುವೆವು ಅನಿರೀಕ್ಷಿತವಾಗಿ ಬಂದೊದಗಿದ ಸಮಯವನ್ನು ಬಿಡುವುದು ಸರಿ ಅಲ್ಲ ಕುಮಾರ ಭೀಮಸೇನ ನಿನ್ನಿಷ್ಟಂತೆ ಆಗಲಿ ಈ ಪ್ರಿಯ ಬಾಲಕನನ್ನು ನಿನ್ನ ಕೈಯಲ್ಲಿರುವೆನು ವಿದ್ಯ ರಂಗದಲ್ಲಿ ಇವರನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು ಅರ್ಜುನನ ಪ್ರಾಣ ಪದಕವು ಪುನಃ ಅವನನ್ನೇ ಸೇರಲಿ ಕುಮಾರ ಅಭಿಮನ್ಯು ಜೈಶೀಲಿ ಹಾಗೆ ಹೋಗಿ ಬಾಕಂದ ನಿಮ್ಮೆಲ್ಲರ ಆಶೀರ್ವಾದವು ದ್ರೋಣರ ಚಕ್ರ ವ್ಯೂಹವು ನಿನಗೆ ಪುಷ್ಪ ವ್ಯೂಹವಾಗಲಿ ಹೋಗಿ ಬಾಕಂದ ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವರಲ್ಲಿ ನನಗೆ ಭಯವಿಲ್ಲ ದೊಡ್ಡಪ್ಪ ನನಗೆ ಅಪ್ಪಣೆ ಕೊಡಿ ಜೈಶೀಲ ಆಗಿ ಹೋಗಿ ಬಾಕಂದ ಅಡಗಿರಲಿ ಪರಮ ಪಾಪಿಯ ಔಷಧಿಗಳಿವೆ ಪರಮ ಪಾಪಿಯ ಔಷಧಿಗಳಿವೆ ಕನಕ ಗೌರವನ ಬಿಡುವನ ಬರಲಿ ಅದಮರ ಹೃದಯವ ಸತ್ತಪಡಿಯುವೆನ ಅದಮರ ಹೃದಯವ ಸರಿಬಡಿಯುವೆನ
ಗುರುಗಳು ಯಾರು? ಶಶಿ ಪಾರ್ಥಮಾವನವರು ಅಜ್ಞಾತವಾಸದಲ್ಲಿದ್ದಾಗ ನನಗೆ ನಾಟ್ಯವನ್ನು ಕಲಿಸಿದರು. ಯಾರು? ನಮ್ಮ ಮಾವನವರೇ? ಆಹಾ, ತಂದೆಗಿಂತಲೂ ಮಗನೇನು ಕಮ್ಮಿ ಇಲ್ಲ ಅಲ್ಲವೇ? ಅದು ಸ್ವಾಮಿ ಬರುತ್ತಿರುವರು. ಸ್ವಾಮಿ, ಸ್ವಾಮಿ, ಈ ಗುಲಾಬಿಯು ನಿಮ್ಮ ಹಾಗೆ ಬಹಳ ಸುಂದರವಾಗಿರೋದು ಸ್ವಾಮಿ. ಪ್ರಿಯ ಸುಖ ಸವಿ ಪ್ರೇಮ ಬನದ ಕೋಗಿಲೆ. ಆಹಾ, ಸ್ವಾಮಿ, ಉತ್ತರ. ಸುಖ ಸವಿ ಪ್ರೇಮ ಬನದ ಕೋಗಿಲೆ ಸುಖನದು ನಾನು ನಗುವ ಚಂದದ ಸಂಗನ ನಿನ್ನ ತೋಳಿನ ಬಳಸದೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂದಲೆ ತೋಳಿಂದ ಬಳಸದೆ. ಪ್ರೇಮ ಬನದ ಕೋಗಿಲೆ ಮುಖನದು ನಾನು ನಗುವ ಚಂದದ ಸಕಲ ನಿನ್ನ ತೋಳಿಂದ ನಾ ಬಳಸದೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ. ಈ ದಿನವನ್ನಾದರೂ ನಿಮ್ಮ ದರ್ಶನದ ಭಾಗ್ಯ ನಮಗೆ ಲಭಿಸುತ್ತದೆ. ಪ್ರಿಯ, ಈಗ ನಿಮ್ಮ ಸಂಗಡ ಕಾಲ ಕಳೆಯಲು ನನಗೆ ಸಮಯವಿಲ್ಲ. ಅದಕ್ಕೆ ಸ್ವಾಮಿ? ತಂದೆ ಒಂದು ಕಡೆ ಸಮಸಪ್ತಕರೊಡನೆ ಕಾದಾಡುತ್ತಿರುವವರು ಪಾಂಡವರ ಪ್ರಿಯ ಬಂಧುವಾದ ವಾಸುದೇವನು ತಂದೆಯವರಿಗೆ ಸಹಾಯಕನಾಗಿ ಹೋಗಿರುವರು. ಅವರಿಬ್ಬರಿಲ್ಲದ ವೇಳೆಯಲ್ಲಿ ಗುರುಗಳಾದ ದ್ರೋಣರು ಚಕ್ರ ಮೂಲ ಕೋಟೆಯಲ್ಲಿ ಚಕ್ರವ್ಯೂಹವನ್ನು ರಚಿಸಿ ಅದರ ದ್ವಾರದಲ್ಲಿ ಅಸಮಸಾಹಸಿಯಾದ ಸೈನ್ಯವನನ್ನು ನಿಲ್ಲಿಸುವರಂತೆ ಅವರನ್ನು ಗೆದ್ದು ಆ ಯುವವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. 3 ದಿನದಿಂದಲೂ ಸೈನಿಕರು ಹತರಾಗುತ್ತಿರುವವರು. ಅಯ್ಯೋ, ಅಷ್ಟು ಕಷ್ಟವೇ ಆ ಚಕ್ರವನ್ನು ಭೇದಿಸುವುದು?
ಸ್ವಾಮಿ, ಮಾವನವರಾದ ಭೀಮಸೇನರಿದ್ದರೂ ಅಷ್ಟು ಕಷ್ಟವಾಯಿತೆ? ದೇವಿ, ನಮ್ಮ ದೊಡ್ಡಪ್ಪನಾದ ಭೀಮಸೇನನೇ ಆ ಸೈನ್ಯವನನ್ನು ಜಯಿಸಿ ಚಕ್ರವನ್ನು ಭೇದಿಸಲಾರದೆ ಹಿಂದಿರುಗಿ ಬಂದಿರುವರು. ಅದೇನು ಸ್ವಾಮಿ, ಅಂತಹ ಅಸಾಧ್ಯವಾದ ವ್ಯೂಹವೇ ಅದು? ದೇವಿ, ಚಕ್ರವನ್ನು ಭೇದಿಸುವುದು ತಂದಗೂ ನನಗಲ್ಲದೆ ಬೇರೆ ಯಾರಿಗೂ ತಿಳಿಯದು. ಹೌದಾ ಸ್ವಾಮಿ? ಹೇಗೆ ತಿಳಿಯುತ್ತೆ ಅದೊಂದು ದೊಡ್ಡ ಕಥೆ ದೇವಿ. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗ ಮಾವನಾದ ಶ್ರೀಕೃಷ್ಣನು ನನ್ನ ತಾಯಿಯನ್ನು ತವರಿಗೆ ಕರೆದುಕೊಂಡು ಹೋಗುವಾಗ ಮಾವನಾದ ಶ್ರೀಕೃಷ್ಣನು ತಾಯಿ ಮಾರ್ಗಾಲಯದಿಂದ ಬಳಲಿ ಒಂದು ಕಥೆಯನ್ನು ಹೇಳೆಂದು ಮಾವನನ್ನು ಕೇಳಿದಾಗ ಮಾವನಾದ ಮಾಧವನು ತಾಯಿಗೆ ಚಕ್ರಯುಗದ ಕಥೆ ಹೇಳಲು ಪ್ರಾರಂಭಿಸಿದನು. ಆಗ ತಾಯಿಗೆ ನಿದ್ರೆ ಬಂದಿತ್ತು. ಗರ್ಭದಲ್ಲಿದ್ದ ನಾನು ಆ ಕಥೆಯನ್ನೆಲ್ಲ ಕೇಳಿಸಿಕೊಂಡೆನು. ಹಾಗಾದರೆ ನೀವು ಆ ವ್ಯೂಹವನ್ನು ಭೇದಿಸುವಿರಾ? ಅದೊಂದು ಮಾತ್ರವಲ್ಲ ದೇವಿ, ಕೆಚ್ಚನೆಯ ಕೇಸರಿಗಳೆಂದು ಹೆಚ್ಚು ಮೆರೆಯುತ್ತಿರುವ ಆ ಕುಚ್ಚಿ ಕೌರವರ ತಲೆಗಳನ್ನು ಕೊಚ್ಚು ಹಾಕುತ್ತಾ ರಣರಂಗದ ಘೋರಸಿಂಹನಾದ ಆ ಸೈಂಧವನಿಗೆ ಮಣ್ಣನ್ನು ಮುಕ್ಕಿಸಿ ಶತ್ರುಗಳ ಹೃದಯದ ಬಿಸಿ ರಕ್ತದಿಂದ ಆ ರಣದೇವಿಗೆ ರಕ್ತಾಭಿಷೇಕ ಮಾಡುವೆ. ಸ್ವಾಮಿ, ಏನು ಹೇಳ್ತಿರುವಿರಿ? ನನಗಂತೂ ಬಹಳ ಭಯವಾಗುತ್ತಿದೆ. ಎಷ್ಟೇ ಆದರೂ ಹೆಂಗಾಳಿಯರ ಮುಂದೆ ಶೌರ್ಯವನ್ನು ತೋರುವ ಆ ಮಾವೀರನ ಉತ್ತರನ ತಂಗಿಯಲ್ಲವೇ ನೀನು? ಆತನ ಗಾಳಿ ನಿನಗೂ ತಟ್ಟಿದೆ. ಸ್ವಾಮಿ, ಏನೇ ಆಗಲಿ, ಈ 4 ದಿನಗಳಿಂದಲೂ ಯುದ್ಧದಲ್ಲಿಯೇ ನಿರತರಾಗಿದ್ರಿ. ಈ ದಿನ ನಮ್ಮ ಜೊತೆಯಲ್ಲಿ ಇರಬಾರದೆ? ಸಸಿರೇಖಾ ಮನದಾದ ನಿನ್ನ ಬಯಸುತ್ತಿದ್ದೆವು ಸುಂದರಿ ರಾಮಯ ಸಂಗೀತದಿ ರಾಮಯ ಸಂಗೀತದಿ ಮನದಾಳದವ ನೀನು ಬಾರೆ ಮನದಾದ ನಿನ್ನ ಬಯಸುತ್ತಿದ್ದೆವು
ದೇವಿ ದೊಡ್ಡಪ್ಪನಿಂದ ಅನುಮತಿಯನ್ನು ಪಡೆದು ನನ್ನ ಅರಸಿಯರ ಪ್ರೀತಿ ವಾತ್ಸಲ್ಯವನ್ನು ಬಯಸಿ ಬಂದಿರುವಾಗ ಇನ್ನೆಲ್ಲಿ ಉಳಿಯುವುದು? ಸ್ವಾಮಿ ಪ್ರಾಣೇಶ್ವರ, ಉತ್ತರ ಇಲ್ಲಿ ಇಲ್ಲಿಯ ತನಕ ನಿಮ್ಮೊಡನೆ ಕಾಲ ಕಳೆದಾಯ್ತಲ್ವೇ? ಇನ್ನು ನನ್ನನ್ನು ನಗುಮುಖದಿಂದ ಕಳುಹಿಸಿಕೊಡಿ. ಹಾಗೆ ಆಗ್ಲಿ ಸ್ವಾಮಿ, ಆದ್ರೆ ಸ್ವಲ್ಪ ನಿಲ್ಲಿರಿ. ಇದ ನೋಡಿ ಸ್ವಾಮಿ, ನಾವಿವರು ಪ್ರೀತಿಯಿಂದ ಆಯ್ದು ಕಟ್ಟಿದ ಈ ಪುಷ್ಪ ಮಾಲಿಕೆ. ಇದು ನಿಮಗೆ ವಿಜಯಮಾನ ಸ್ವಾಮಿ. ಇದು ಶಶಿ, ಈ ವಿಜಯಮಾಲೆಯು ನಿಮಗೆ ಸದಾ ವಿಜಯವನ್ನೇ ನೀಡಲಿ ಸ್ವಾಮಿ. ದೇವಿ, ನೀನು ಹಾಕಿದ ವಿಜಯಮಾಲೆ. ಇರಿ ಸ್ವಾಮಿ, ಸ್ವಲ್ಪ ನಿಲ್ಲಿರಿ. ಇದು ಈ ಖಡ್ಗವನ್ನು ಸ್ವೀಕರಿಸಿ, ಈ ಖಡ್ಗವನ್ನು ಸ್ವೀಕರಿಸಿ ವಿಜಯವನ್ನು ಸಾಧಿಸಿ ಸ್ವಾಮಿ. ವಿಜಯವನ್ನು ನಿಮ್ಮದಾಗಿಸಬೇಕು ತಿಳಿಯುತ್ತೆ. ದೇವಿ, ನೀನು ಹಾಕಿದ ಈ ವಿಜಯಮಾಲೆ ರಣಖಡ್ಗಗಳ ಪ್ರಭಾವದಿಂದ ರಣರಂಗವನ್ನೇ ಬೆಳಗುವೆನು. ಶತ್ರುಗಳ ರುಂಡಗಳನ್ನು ಚೆಂಡಾಡಿ ವೀರ ವಿಜಯವನ್ನು ಪಡೆದು ಹಿಂದಿರುಗಿ ಬರುವೆನು. ಎಲ್ಲಿ ಇನ್ನೊಮ್ಮೆ ನೀವು ನನ್ನನ್ನು ಆಲಂಗಿಸಿರಿ. ಹಾಗೆ ಆಗ್ಲಿ ಸ್ವಾಮಿ, ಉತ್ತರ ಹೊರಡೋಣ. ಸಸಿರೇಖಾ, ಇತ್ತು ಬನ್ನಿ ಸ್ವಾಮಿ, ಹೊರಡೋಣ. ಕತ್ತಿ ಕತ್ತಿ ದುರಾತ್ಮ ದ್ರೋಹಿಗಳು ಪದವನ್ನು ಮುರಿದು ಬೆರೆಯುತ್ತ ಬರದೆ, ದುರಾತ್ಮ ದ್ರೋಹಿಗಳು ಯಾರಾದ್ರೂ ಸರಿ ಮದವನ್ನು ಮುರಿದು ಬೆರೆಯುತ್ತ ಬರದೆ, ಪುಂಡರ ರುಂಡರ ಚೆಂಡಾಡುತ್ತಿರದೆ, ಪುಂಡರ ರುಂಡರ ಚೆಂಡಾಡುತ್ತಿರಲೆ, ಗಂಡಿ ಗೌಗಳಾಗಿ ಇರಲ್ಲ, ಗಂಡಿ ಗೌಗಳಾಗಿ ಇರಲ್ಲ, ಖಂಡಿಸಿ ಹಲವರ ತಿರಗಳ ತರೆದು, ಖಂಡಿಸಿ ಹಲವರ ತಿರಗಳ ತರೆದು, ಕರೆಯಲು ಬೆರವೆ ಅರುಸಲಿಲ್ಲ, ಕರೆಯಲು ಬೆರವೆ ಅರುಸಲಿಲ್ಲ, ಕರೆಯಲು ಬೆರವೆ ಅರುಸಲಿಲ್ಲ. ಭೀಮ ಪರಮೇಶ್ವರ ಹೊರ ಬಲದಿಂದ ಭೀಮ ಯುದ್ಧಾಷ್ಟರು ನಕುಲ ಸಾಧವರನ್ನೆಲ್ಲ ತಡೆದು ಬಿಟ್ಟರು. ಆದರೆ ಒಬ್ಬ ಅಲ್ಪ ಅಭಿಮಾನಿಯಿಂದ ಪರಾಜಯ ಹೊಂದಬೇಕಾಯಿತು. ದ್ರೋಣರ ಸಮ್ಮುಖದಲ್ಲಿ ನಾವು 7 ಜನರು 7 ಸಾರಿಯೂ ಆಕ್ರಮಣವನ್ನು ಮಾಡಿದೆವು, 7 ಸಾರಿಯೂ ಸೋತಿದೆವು. ಈ ಸಲಿ ಬಲೆ ಅಭಿಮಾನಿಯು ಬಲೆ ಈ ಅದ ನೋಡು ಸಿಂಧು ರಾಜ, ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿ ಮುನ್ನಗ್ಗುತ್ತಿರುವನು. ಹಿಡೀರಿ ಹಿಡೀರಿ ಅವನನ್ನು. ಎಲ್ಲಿಗೆ ಪಲಾಯನ ಮಾಡುವಿರಿ? ನಿಲ್ಲಿರಿ. ಒಂದೆಜ್ಜೆ ಮುಂದಿಟ್ಟರು ನಿಮ್ಮ ರಕ್ತ ಮಾಸವನ್ನು ದಿಕ್ಕು ದಿಕ್ಕಿಗೆ ಚೆಲ್ಲಾಡುವೆನು. ಎಲ್ಲವೋ ಅಭಿಮಾನಿಯು ಬಾಳ ನಡ ಯುದ್ಧವನ್ನು ಮಾಡು. ಬಾ ಕರ್ಣ, ಕಾರಣ ಈ ಅಸುಳೆಯ ಅಕ್ರಮ ಪರಾಕ್ರಮವು ನಿಮ್ಮೆಲ್ಲರ ರಕ್ತದ ಹೋಯ್ತಿಗೆ ಮೀಸಲು ಸಿದ್ಧರಾಗಿ. ಎಲ್ಲವೋ ಹೇಳಿ ಬಾಲಕ, ಸಿದ್ಧನಾಗು. ಅಭಿಮಾನ್ಯು, ಅಸುಳೆಯಾದ ನಿನಗೆ ಇಷ್ಟೊಂದು ಪರಾಕ್ರಮವೇ? ಕಾರಣ ಈ ಅಸುಳೆಯ ಅಕ್ರಮ ಪರಾಕ್ರಮವು ನಿಮ್ಮೆಲ್ಲರ ರಕ್ತದ ಹೋಯ್ತಿಗೆ ಮೀಸಲು ಸಿದ್ಧರಾಗಿ. ಭಲೆ ಭಲೆ ಪಾಂಡವ ವೀರಗ್ಗಣಿ, ನಿನ್ನನ್ನು ಮಗನನ್ನಾಗಿ ಪಡೆದ ನನ್ನ ಪಾರ್ಥ ನಿಜಕ್ಕೂ ಧನ್ಯನು. ನಿನ್ನಿಂದಲಾದರೂ ಕುರು ಪಾಂಡವರ ದ್ವೇಷ ಅಳಿಸಿ ಹೋಗಿ ಹಸ್ತಿನಾವತಿಯ ಕೋಟೆಯ ಶಿಬಿರದ ಮೇಲೆ ಶಾಂತಿಯ ಧ್ವಜಾರ ಆಡಲಿ. ಬಾ ಕುಮಾರ, ಬಾ, ನನ್ನನ್ನು ಆಲಂಗಿಸು. ಏನಿದು ಹಸಿದು ಎಬ್ಬಲಿ ಅಂತ ಕೇರಳ ನಿಂತಿದ್ದ ಕೇಸರಿ ಪಶು ವಾಯಿಸ್ತೆ? ಆಶ್ಚರ್ಯ, ಪರಮಾಶ್ಚರ್ಯ. ಹೌದು ಕಂದ, ಈ ದಿನವೇ ಯುದ್ಧವನ್ನು ನಿಲ್ಲಿಸುವಂತೆ ಘೋಷಿಸುತ್ತೇನೆ. ಆ ಪಾಂಡವರಿಗೆ ಕೊಡಬೇಕಾದ ಎಲ್ಲ ರಾಜ್ಯಗಳನ್ನು ಕೊಟ್ಟು ಬಿಡುತ್ತೇನೆ.
ಇದು ನಿಜವೇ ದೊಡ್ಡಪ್ಪ? ನಂಬು ಮಗನೇ, ನಿಜ ಮಗನೇ. ನಿನ್ನ ಕೈಯಲ್ಲಿರುವ ಆ ಖಡ್ಗವನ್ನು ದೂರ ಬಿಸಾಡಿ ಬಂದು ನನ್ನನ್ನು ಆಲಂಗಿಸು. ನಿಮ್ಮನ್ನು ನಂಬಲ್ಲ ದೊಡ್ಡಪ್ಪ. ನಂಬು ಮಗನೇ, ನನ್ನ ಮಾತನ್ನು ನಂಬು. ಓ ನನ್ನ ಪ್ರಿಯ ಖಡ್ಗವೇ, ಬಹು ಜನರ ರಕ್ತಪಾನ ಮಾಡಿ ಆಯಾಸಗೊಂಡಿರುವೆ. ಸಣಕಾಲ ವಿಶ್ರಾಂತಿಯನ್ನು ಪಡೆ. ಹತನಾದನು. ಅಯ್ಯೋ ಪಾಪಿಗಳೇ, ಅರಿಯದ ಸೆಳೆಯನ್ನು ಕರೆದು ಆಲಿಂಗಿಸಿ ವನಪದಲ್ಲಿ ಇರಿದು ಕೊಂದಿರ. ನೀವು ವೀರರಲ್ಲ, ಕುರುವಂಶದ ಕಳಂಗ ಸ್ವರೂಪರು. ಗುರುದೇವ, ನಿನ್ನ ಸೇನಾಧಿಪತ್ಯದಲ್ಲಿ ಇಂಥ ಅತ್ಯಾಚಾರವೇ? ಕರ್ಣ, ನೀನು ನ್ಯಾಯವನ್ನು ತಿಳಿದ ನ್ಯಾಯಮೂರ್ತಿ. ನಿನ್ನಿಂದಲೇ ಇಂಥ ಹೀನ ಕೃತ್ಯವೇ? ನನ್ನ ದೇಹದಲ್ಲಿ ಒಂದು ತಟ್ಟು ರಕ್ತ ವೀರರಿಗೂ ನಾನು ಹೇಳಿಯಲ್ಲ. ಬನ್ನಿರಿ ಹೇಳಿಕೊಳ್ಳಿ. ಹೊಡೆಯಿರಿ. ನಾನು ವಿಷ್ಣು ಎದುವಾಗಿ ಹೇಳಿದರು ನನ್ನ ಮಾತನ್ನು ಕೇಳದೆ ಬಂದು ಹತನಾದೆಯ. ಧನಂಜಯನು ಬಂದು ನನ್ನ ಮಗನಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಹೇಳಲಿ? ಮಗನೇ ಅಭಿಮನ್ಯು, ನನ್ನನ್ನು ಕ್ಷಮಿಸಿಕಂದ. ನಿನ್ನನ್ನು ಕೊಂದ ಆ ಕುನ್ನಿ ಕೌರವರನ್ನು ಕೊಂದು ನಿನ್ನ ಆತ್ಮಕ್ಕೆ ಶಾಂತಿ ನೀಡುವೆನು. ಎಲ್ಲಿ ನನ್ನ ಮಗನನ್ನು ಕೊಂದ ಆ ಕೌರವರ ಕೂಟ? ಏಕೆ ಧರ್ಮರಾಯನ ಧರ್ಮನಿಷ್ಠೆ ನಂದು ಹೋಗಿತ್ತೆ? ಭೀಮಸೇನ ಬಾಹುಬಲಗಳ ಶಕ್ತಿ ಕುಂದು ಹೋಗಿತ್ತೆ. ಯಾರೂ ನನ್ನ ಮಗನನ್ನು ಉಳಿಸಲಾರದೆ ಹೋದಿರಾ? ಮಗನೇ ಅಭಿಮನ್ಯು, ಮಡಿದು ಹೋದೆಯಾ ಕಂದ? ಮಡಿದು ಹೋದೆಯಾ? ಅರದ ಕಡಲೊಳಗಡಗಿರಲಿ, ಅರಿಯ ಕರಮಂಡಲದೊಳಗಿರಲಿ, ಬ್ರಹ್ಮನ ಕರಮಂಡಲದೊಳಗಿರಲಿ. ಮತ್ಸ್ಯಸಾಗರ ಮೊಳಗಲಿ, ಮತ್ಸ್ಯಸಾಗರ ಮೊಳಗಲಿ, ನಾಳೆ ಸೂರ್ಯೋದಯ ಆ ಸೈನ್ಯವನ ಸೆರೆ ತರಿಯುವುದು ಸತ್ಯ. ಎಲ್ಲವೋ ಏರಿ ಸೈನ್ಯವ ಎಲ್ಲಡಗಿರುವೆಯೋ? ನದಿಯಲ್ಲಿ, ಗಿರಿಯಲ್ಲಿ, ಕಾಡು ಮೇಡುಗಳಲ್ಲಿ ಎಲ್ಲೇ ಹಡಗಿದ್ದರೂ ಸರಿ, ನಾಳೆ ಸೂರ್ಯಾಸ್ತವಾಗುವುದರೊಳಗಾಗಿ ನಿನ್ನನ್ನು ಸಂಹರಿಸಿ ನಿನ್ನ ಹೃದಯದ ಬಿಸಿ ರಕ್ತದಿಂದ ನನ್ನ ಮಗನ ಹೃದಯಕ್ಕೆ ಶಾಂತಿಯನ್ನು ಮಾಡುತ್ತೇನೆ. ಒಂದು ವೇಳೆ ಇದಕ್ಕೆ ತಪ್ಪಿದರೆ ಅಗ್ನಿಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ಇದು ಸತ್ಯ, ಸತ್ಯ. ಭಂಗವಾಯಿತು. ನನ್ನ ಮಗನನ್ನು ಕೊಂದ ಸೈನ್ಯವನ್ನು ಇನ್ನೂ ಜೀವಿಸಿರುವನು. ಪರಮೇಶ್ವರ, ನಿನ್ನೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದಿದ್ದ ನನಗೆ ಪರಾಜಯವೇ? ನನ್ನ ಮಾತಿನಂತೆ, ನನ್ನ ಪ್ರತಿಜ್ಞೆಯಂತೆ ಅಗ್ನಿಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಆಹಾ, ಬಂದೇಹ ವಾಸುದೇವ, ಬಾ ಬಾ, ನನ್ನ ಚಿತೆಯನ್ನುರಿಸು. ಏನು ಅರ್ಜುನ, ನಿನ್ನ ಚಿತೆಯನ್ನು ನಾನು ಉರಿಸುವುದೇ? ಏಕೆ ದೇವ? ನನ್ನ ಹಣೆಯಲ್ಲಿ ಎಂತ ಪುಣ್ಯ ಬರದಿದ್ದರೆ ಆಗಬಾರದೇಕೆ ದೇವ? ದೇವ, ಹೇಗಾದರೂ ಮಾಡಿ ಈ ಹತ್ಯವನ್ನು ನಿಲ್ಲಿಸಬಲ್ಲೆಯ? ದೇವ, ಪಾಂಡವರ ಪ್ರಚಂಡ ಬಲವೇ ಇಂದು ಅಗ್ನಿಗೆ ಆಹುತಿ ಆಗುತ್ತಿರುವಾಗ ನಾವೆಲ್ಲ ಜೀವಿಸಿದ್ದು ಏನು ಫಲ? ಹೇಗಾದರೂ ಮಾಡಿ ಈ ಅಂತ್ಯವನ್ನು ನಿಲ್ಲಿಸಣ್ಣ. ಈ ನಿನ್ನ ತಂಗಿಯ ಮಾಂಗಲ್ಯವನ್ನು ಕಾಪಾಡುವ ಭಾರವು ನಿನ್ನದೇ ಪರಮಾತ್ಮ. ತಂಗಿ,
ತಂಗಿ, ವೈರಿಯನ್ನು ಕೊಂದಲ್ಲದೆ ಪಾರ್ಥನ ಪ್ರತಿಜ್ಞೆಯು ಭಂಗವಾಗುವುದಿಲ್ಲವೇ? ದುಃಖಿಸಬೇಡ, ಶಾಂತಳಾಗು. ಆಗಲೇ ಸೂರ್ಯಾಸ್ತವಾದವನು. ಕಾಲನ ಕರೆ ಬಂದಲ್ಲದೆ ಕಾಣನು ಸೂರ್ಯ. ಪಾಪಿಗಳು ಬಂದೇ ಬಿಟ್ಟರಲ್ಲ ದೇವ. ಬರಲಿ ಬರಲಿ, ಬಹಳ ಸಂತೋಷ. ಸಿಂಧು ರಾಜ, ಮುಂದೆ ಬಾ. ಕೇಳು ಅರ್ಜುನ, ನಿನ್ನ ಪ್ರತಿಜ್ಞೆ ಏನಾಯಿತೆಂದು. ನಿನ್ನ ಪ್ರತಿಜ್ಞೆ ಏನಾಯ್ತು ಧನಂಜಯ? ಮರಣಕ್ಕೆ ಸಿದ್ಧನಾಗು. ನಿನ್ನ ಚಿತೆಯನ್ನು ಉರಿಸುವೆನು. ಕೃಷ್ಣ, ನಿನ್ನ ಮಿತ್ರ ಪಾರ್ಥನ ಪ್ರತಿಜ್ಞೆ ಈಗೇನಾಯಿತು? ವ್ಯರ್ಥವಾಯಿತು ಭಾವ. ನಿನ್ನನ್ನು ನಂಬಿದವರಿಗೆಲ್ಲ ನೀನು ಕೊಡುವವರ ಇದೆಯಲ್ಲವೇ? ಯಾರು ಬದುಕಿದರಯ್ಯ? ಹರಿ ನಿನ್ನ ನಂಬಿ. ಅರ್ಜುನ, ಅರ್ಜುನ, ಸೂರ್ಯನಿದ್ದರೆ ವೈರಿಯ ಶಿರವನ್ನು ಆರಿಸಬಲ್ಲೆಯ? ವಾಸುದೇವ, ಒಂದೇ ಒಂದು ಕ್ಷಣ ಬೆಳಕಿದ್ದರೆ ಸಾಕು ದೇವ. ಕ್ಷಣ ಮಾತ್ರದಲ್ಲಿ ಆ ಶತ್ರುವಿನ ಶಿರಸನ್ನು ಚೆಂಡಾಡುವೆನು. ಮೈ ಕಾಪಾಡೋಗಪ್ಪ ಅವ್ರದ ಲೇಡೀಸ್ ಭಯಪಡಬೇಡ ಸಿಂಧು ರಾಜ. ಆಗಲೇ ಅಸ್ತನಾಗಿರೋ ಸೂರ್ಯ ಮತ್ತೆ ಉದಯಿಸಿ ಬರುವುದಿಲ್ಲ. ಸಿಂಧು ರಾಜ, ಧೈರ್ಯವಾಗಿರು. ನಿನ್ನ ತಲೆ ಯಾವ ರೀತಿ ಹಾರಿ ಹೋಗುವುದೋ ನೋಡೋಣ. ಅರ್ಜುನ, ಸೂರ್ಯನಿದ್ದರೆ ವೈರಿಯ ಶಿರವನ್ನು ಆರಿಸಬಲ್ಲೆಯ? ಒಂದೇ ಒಂದು ಕ್ಷಣ ಬೆಳಕಿದ್ದರೆ ಸಾಕು ದೇವ. ಕ್ಷಣ ಮಾತ್ರದಲ್ಲಿ ವೈರಿಯ ಶಿರಸನ್ನು ಚೆಂಡಾಡಿಸುವೆನು. ಸಿಂಧು ರಾಜ, ಸರ್ವನಾಶ, ಓಡು ಓಡು. ಎಲ್ಲವೋ ಮಾಯಾವಿ ಕೃಷ್ಣ, ಇದುವರೆಗೂ ನಿನ್ನ ಚಕ್ರದಿಂದ ಸೂರ್ಯನನ್ನು ಮರೆಮಾಡಿ ಸೈಂಧವನ ತಲೆಯನ್ನು ತೆಗೆಸಿಬಿಟ್ಟೆಯ. ನೋಡುತ್ತಿರು ನಮ್ಮ ಕರ್ಣನ ಸರ್ಪಾಸ್ತ್ರವನ್ನು. ದೇವರೇ, ನೀವಿನ್ನು ಅಂತಃಪುರಕ್ಕೆ ಹೊರಡಿ. ಅರ್ಜುನ, ಅದೋ ಕರ್ಣ. ಅರ್ಜುನ, ಅದೋ ಕರ್ಣ ರಥವೇರಿ ಬರುತ್ತಿರೋನು. ಯುದ್ಧಕ್ಕೆ ಸಿದ್ಧನಾಗು. ಇಲ್ಲವೋ ಕರ್ಣ, ಸರಿಯಾದಕ್ಕೆ ಸಮಯಕ್ಕೆ ಬಂದಿರುವೆ. ಇದೋ ಸೈನಿಕೋ ಈ ಪಾಶುಪದಾಸ್ತ್ರವನ್ನು. ಪಾರ್ಥ, ಯುದ್ಧ ರಂಗದಲ್ಲಿ ಈ ಅಲ್ಪ ಮಾತುಗಳಿಂದ ಏನು ಪ್ರಯೋಜನ? ಸೈರಿಸ್ಕೋ ಈ ಸರ್ಪಾಸ್ತ್ರವನ್ನು. ಅರ್ಜುನ, ತಗ್ಗಿಸು ತಲೆಯನ್ನು. ಓಹೋ, ವಾಸುದೇವನು ಅರ್ಜುನನನ್ನು ಈ ಸರ್ಪಾಸ್ತ್ರದಿಂದ ರಕ್ಷಿಸಿದನು. ಧರ್ಮಕ್ಕೆ ಜಯವಾಗುತ್ತಿರುವುದು ಇದೇನು? ಇಂಥ ಸಮಯದಲ್ಲಿ ನನ್ನ ರಥವು ಭೂಮಿಗಿಳಿಯುತ್ತಿದೆಯಲ್ಲ. ಇಲ್ಲಿ ಆ ಕಡೆ ತಿರುಗಬೇಕು, ಆ ಕಡೆ ತಿರುಗಬೇಕು. ಅರ್ಜುನ, ಅರ್ಜುನ, ಈ ಸಮಯವನ್ನು ಬಿಟ್ಟರೆ ಕರ್ಣನನ್ನು ಗೆಲ್ಲಲಾರೆ. ಅಸ್ತ್ರವನ್ನು ಪ್ರಯೋಗಿಸು. ವಾಸುದೇವ, ರಣರಂಗದಲ್ಲಿ ಬೆನ್ನು ತಿರುಗಿಸಿ ಕುಳಿತಿರುವವನ ಮೇಲೆ ಅಸ್ತ್ರ ಪ್ರಯೋಗಿಸುವುದು ಅಧರ್ಮವಲ್ಲವೇ? ಅರ್ಜುನ, ಅರಿಯದ ಅಸುಳಿಯಾದ ಅಭಿಮನ್ಯುವನ್ನು ಆಲಂಘಿಸುವ ನೆಪದಲ್ಲಿ ಹಿರಿದು ಕೊಂದರಲ್ಲ, ಅದು ಅಧರ್ಮವಲ್ಲವೇ? ಆಹಾ, ಮರೆತಿದ್ದೆ ವಾಸುದೇವ. ಇಲ್ಲವೋ ಕರ್ಣ, ಅಂದು ನೀನು ಮಾಡಿದ ಮೋಸಕ್ಕೆ ಪ್ರಾಯಶ್ಚಿತ್ತವನ್ನು ಹೊಂದು. ಭಲೇ ಅರ್ಜುನ, ವೀರ ಮಾತೆಯಾದ ಕುಂತಿದೇವಿಯ ಗರ್ಭ ನಿನ್ನಿಂದ ಸಾರ್ಥಕವಾಯಿತು. ಧರ್ಮವನ್ನರಿಯದ ಮೂಢ, ಇದು ಧರ್ಮಯುದ್ಧವೇನೋ? ಎಲ್ಲವೋ ಕರ್ಣ, ಅಂದು 7 ಜನ ಮಹಾರಥಿಕರು ಏನು ಹರಿಯದ ಹಸುಳಿಯನ್ನು ಹಿರಿದು ಕೊಲ್ಲುವಾಗ ಎಲ್ಲಿ ಹೋಗಿತ್ತೋ ಈ ನಿನ್ನ ಧರ್ಮ ಬುದ್ಧಿ? ಕರ್ಣ, ಕರ್ಣ, ಕೌರವನ ಅಭಿಮಾನದ ಬಲೆಯಲ್ಲಿ ಸಿಲುಕಿದ್ದ ನಿನ್ನ ಅಜ್ಞಾನದ ಹೃದಯವನ್ನು ಸಿಗಿದು ಬಂದು ನನ್ನ ಹೃದಯವನ್ನು ಸೇರು. ವಾಸುದೇವ, ವಾಸುದೇವ, ನನ್ನ ಅಜ್ಞಾನದ ನಿನ್ನ ಲೀಲೆಯನ್ನು ಹರಿಯಲು ನಾನು ಸಮರ್ಥನೆ. ಇದೋ ನನ್ನ ಅಜ್ಞಾನ ಹೃದಯವನ್ನು ಸಿಗಿದು ನಿನ್ನ ಜ್ಞಾನ ಹೃದಯವನ್ನು ಸೇರುತ್ತೇನೆ. ಕೃಷ್ಣ, ವಾಸುದೇವ. ಕುಲಘಾತಕರ ಕುಲಘಾತ
ಭೂತಪೇತ್ರಗಳಿಗೆ ಔತಣ ಮಾಡಿ ಔತಣ ಮಾಡಿ ನೀರಿನ ವೈಭವದಿಂದಲೇ ಕೂಡಿ ನೀರಿನ ವೈಭವದಿಂದಲೇ ಕೂಡಿ ಅವರ ಕೃತ್ಯವಾರ ಕಡಿಗಿಡುವ ಪಡಗಿ ಕುಲಘಾತುಕರ ಬಿಡಿತು ಅವರ ಚಿರ ತರುವೆನಂದ ಕರ್ಣನನ್ನು ಕೊಂದು ಬಿಟ್ಟರೆ ಆ ಪಾಂಡವರು ಕುರುರಾಯನ ಶಕ್ತಿ ಮುರಿದು ಬಿದ್ದಿತ್ತೆ. 11 ಅಕ್ಷೋಣಿ ಸೈನ್ಯದಲ್ಲಿ ಉಳಿದಿರುವವರು 3 ಮಂದಿ. ಒಬ್ಬ ನಮ್ಮಣ್ಣನಾದ ಕೌರವೇಶ್ವರ, ಮತ್ತೊಬ್ಬ ನಮ್ಮವನಾದ ಸಕುನಿ, ಇನ್ನು ಉಳಿದಿರುವವನು ನಾನು. ಎಲ್ಲವೋ ಹೊಟ್ಟೆ ಬಾಕ ಭೀಮ, ಎಲ್ಲಡಗಿರುವೆ, ಬೇಗ ಎದುರಾಗು. ಅರಿಯುವಂತೆ ಅರಿಸುತ್ತಿರುವೆ ಏಕೆ? ನಿನಗಾಗ ಇಲ್ಲೇ ಕಾದು ನಿಂತಿರುವೆನು. ನಿನ್ನ ತಮ್ಮಂದಿರ ರಕ್ತದಿಂದ ನನ್ನ ಈ ಗದೆ ನಿರಿಸ್ಥಾಗೊಂಡಿದೆ. ನಿನಗೆ ಅದಾವಿತ ಬೇಕು, ಸಿದ್ಧರಾಗು. ಭೀಮಸೇನ, ಅಷ್ಟು ಸುಲಭವಾಗಿ ಯುದ್ಧ ಮಾಡುವುದು ಬಕಾಸೂರನ ಬಂಡಿ ಅನ್ನವಲ್ಲ. ಬಾಚಿತನಾಗು, ಸಿದ್ಧರಾಗು. ಬಿದ್ದಿವೆ ಕೌರವರ ಬಂಧು ಬಾಂಧವರ ಎಣಗಳು, ಎಲ್ಲ ಕಡೆಗಳಲ್ಲೂ ಬಿದ್ದಿವೆ. ಒಂದು ಬಾರಿ ನೋಡಿ ಸಂತೋಷ ಪಡುವೆನು, ಆನಂದ ಪಡುವೆನು. ಅದು ಅವನೇ ಬರುತ್ತಿರುವನು. ಏನಿ ಸ್ಮಶಾನ? ಕುರುಕ್ಷೇತ್ರ ರಣಭೂಮಿಯಲ್ಲಿ ಉರುಳಿ ಬಿದ್ದಿರುವ ಎಣಗಳು. ಇದಾರ ಎಣ? ಅಯ್ಯೋ ನನ್ನ ಮಗ ಲಕ್ಷಣ, ನೀನು ನನಗೆ ಅಂತಿಮ ತರ್ಪಣ ತಿಲಾಂಜಲಿಯನ್ನು ಬಿಡಬೇಕಾಯಿತು. ಆದರೆ ಇಂದು ನಾನೇ ನಿನಗೆ ತರ್ಪಣ ಬಿಡುವಂತಾಯಿತೆ. ಅಯ್ಯೋ ನಿನ್ನ ತಂದೆಯಂತನದ ದುಷ್ಟ. ಇದಾರಯಣ. ಅಯ್ಯೋ ಅಭಿಮಾನ್ಯು ಕಂದ, ನಾನೇ ನಿನ್ನನ್ನು ಘೋರಕ್ಕ ಗೋಲಿ ಮಾಡಿದ ಪರಮ ಪಾಪಿ. ಯಾರಿಗೂ ಚಿರಬಾಗದ ಈ ಕುರುಪತಿ ನಿನಗಿಂದು ಚಿರಬಾಗುತ್ತಿರುವನು. ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸು. ಇದಾರಯ. ಅಯ್ಯೋ ನನ್ನ ಪರಮಾಪ್ತ ಗೆಳೆಯ ರಾಧೇಯ, ನೀನು ನನ್ನನ್ನು ಬಿಟ್ಟು ಹೋದೆಯ. ಇದು ಸಿಂಹಬಲ ಪರಾಕ್ರಮಿ ನನ್ನ ದುಶ್ಯಾಸನ.
ನೀನು ಮಡಿದು ಹೋದೆಯಾ? ಹೋಯಿತು ಹೋಯಿತು, ನನ್ನ ಕುರುಕುಲವೇ ಸರ್ವನಾಶವಾಯಿತು. ಸುಯೋಧನ, ಮಿಂಚಿದಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಶಾಂತನಾಗಯ್ಯ, ಶಾಂತನಾಗು. ಶಾಂತಿ. ನನ್ನ 99 ಮಂದಿ ಸಹೋದರರನ್ನು ಆ ಭೀಮಸೇನನ ಗದಾ ದಂಡಕ್ಕೆ ಬಲಿಕೊಟ್ಟು ನನಗೆ ಶಾಂತಿ. ಹರಿಯದ ಚುಳಿಯಾದ ಅಭಿಮಾನ್ಯವನ್ನು ಆಲಗಿಸುವ ನೆಪದಲ್ಲಿ ಹರಿದು ಹಿರಿದು ಕೊಲ್ಲಿಸಿದ ಈ ಕರಾಳ ಹೃದಯನಿಗೆ ಶಾಂತಿ ಇಲ್ಲ ಶಕುನಿ, ಇಲ್ಲ. ಏಕಿಲ್ಲ? ನನ್ನ ಹೃದಯದಲ್ಲಿ ಒಂದು ಶಾಂತಿ ಉಳಿದಿದೆ. ಕರಾಳ ರಕ್ಕಸದಂತೆ ನನ್ನ ಕಿರಿಯ ಸಹೋದರನ್ನೆಲ್ಲೋ ಹರಿದು ಹಿರಿದು ಕೊಂದು ಆ ಕಿರಾತ ಭೀಮನ ಎದೆಯನ್ನು ಬಗೆದು ಪಂಚ ಪಾಂಡವರ ದೇಹಗಳನ್ನು ಈ ಬೂದೆ ಗರ್ಭಪಾತಕ್ಕೆ ತುಳಿದಾಗಲಲ್ಲವೇ ನನಗೆ ಶಾಂತಿ. ಮಾವ, ಇದು ಯುದ್ಧದ ಕೊನೆಯ ದಿನ. ಏನಾದರೂ ಒಂದು ಉಪಾಯವನ್ನು ಹೇಳು. ನಾನು ಹೇಳುವ ಉಪಾಯವನ್ನು ಕೇಳಿದರೆ ನಿನ್ನ ಜನ್ಮವೇ ಸಾರ್ಥಕ. ಏನದು ಮಾವ ನಿನ್ನ ಉಪಾಯ? ಆ ಪಾಂಡವರಲ್ಲಿ ನೀನು ಪ್ರಾಣ ಭಿಕ್ಷೆ ಬೇಡಿಕೋ. ಸಕುನಿ! ಏನು ಈ ಭೀಕರ ಕಠೋರವಾಣಿ? ಏನು ಈ ಹೃದಯಘಾತ? ತಲೆ ಬಡಿದುಕೊಂಡು ತಾಯಲೇ ಅಜಾನ ಬಾವಿಗೂ ಅಂಜದ ಈ ಸಾಮ್ರಾಟನಿಗೆ ಪ್ರಾಣ ಭಿಕ್ಷೆ. ರಕ್ಕೆಯಿಂದಿಚ್ಛಿಸುವ ನಿನ್ನ ಕುಷ್ಠ ನಾಲಿಗೆಯನ್ನು ಕಿತ್ತು ಬಿಸಾಡಲೆ. ಹಬ್ಬ, ಎಂತ ಅಪಮಾನ! ಅಟ್ಟಾಸದಿ ಮೆಟ್ಟಿ ಬರುವ ದಡ್ಡಿಟ್ಟ ಶತ್ರುಗಳ ಎದೆ ಮೆಟ್ಟಿ ಸಿಗಿಯುವ ಪಟ್ಟುಗಾರನಿಗೆ ಪ್ರಾಣ ಭಿಕ್ಷೆ. ಕಂಡ ಕಂಡ ವೈರಿಗಳ ರುಂಡಗಳನ್ನು ಆರಿಸುವ ಅಖಂಡ ದೋರ್ದಂಡ ಪ್ರಚಂಡ ಈ ಸಾಮ್ರಾಟನಿಗೆ ಪ್ರಾಣ ಭಿಕ್ಷೆ. ಶಕುನಿ, ಈಗ ತಿಳಿಯಿತು, ನೀನು ಶಕುನಿ ಎಲ್ಲ, ನನ್ನ ಎಗಲೇರಿದ ಆ ಜನ್ಮ ಸನಿ ಎಂದು. ನಿನ್ನ 100 ಜನ ಸಹೋದರರನ್ನು ಬಂಧನದಿಟ್ಟು ಕೊಂದ ನನ್ನೊಡನೆ ಹಾಗೆ ಅಂಬಲವನ್ನು ತುಂಬಿಕೊಂಡೆ. ನಿನ್ನ ಸೇಡಿನ ಸಿಂಹ ರಣರಂಗವನ್ನು ಒಕ್ಕಿತು. ನಮ್ಮೆಲ್ಲರ ರಕ್ತವನ್ನು. ಆದರೂ ನಾನು ಬೆಚ್ಚಿದನೆ, ಬೆದರಿದನೆ, ಹಂಜಿದನೆ. ನಿನ್ನ ಪಾಂಡವ ಕುನ್ನಿಗಳಲ್ಲಿ ತಲೆ ತಗ್ಗಿಸಿ ಪ್ರಾಣ ಭಿಕ್ಷೆ ಬೇಡುವನ್ನಲ್ಲವೋ ಈ ದಕ್ಷ. ನಿನ್ನನ್ನು ಮುಟ್ಟುವುದಿಲ್ಲ, ಹೋಗು, ವೈರುಗಳನ್ನು ಸೇರು. ಇಲ್ಲವೇ ನನ್ನ ಸಂಗಡ ಬಾ. ಆ ಪುಂಡ ಪಾಂಡವರ ರುಂಡಗಳು ರಣ ರಕ್ತದ ಹೊಳೆಯಲ್ಲಿ ತೇಲಾಡುವುದನ್ನು ಕಂಡು ಸಂತೋಷ ಪಡು. ಎಂತಹ ದಿಟ್ಟದೆಯ ಕಟ್ಟಾಳು ಇವನು! ಅಂಜದೆಯೇ ಅಳುಕದೆಯೇ ಹೋಗುತ್ತಿರುವನಲ್ಲ, ಸಾವಿಗೂ ಎದರದೆ ನಗುತ್ತಲೇ ಇರುವನಲ್ಲ. ದುರ್ಯೋಧನ, ನನ್ನ ಪಂಥವು ಫಲಿಸಿತು, ಪ್ರತಿಜ್ಞೆ ಈಡೇರಿತು. ನಡೆ ಸುಯೋಧನ, ನಾನು ನಿನ್ನನ್ನು ಹಿಂಬಾಲಿಸುವೆನು, ಯುದ್ಧದಲ್ಲಿ ಹೋರಾಡಿಯೇ ಮಡಿಯುವೆನು. ಇನ್ನೆಲ್ಲಿಗೆ ಪಲಾಯನ ಮಾಡುತ್ತಿರುವ ಶಕುನಿ? ಅಂದು ನೀನಲ್ಲವೇ ನಮ್ಮನ್ನು ಕಾಲು ಪಾಲು ಮಾಡಿದವನು. ಅಂದು ನೀನೆಲ್ಲವೇ ಪಾಂಚಾಲಿಯ ವಸ್ತ್ರಾಭರಣಕ್ಕೆ ಸಲಹೆ ನೀಡಿದವನು. ನಕುಲ ಸಹದೇವರುಗಳೇ, ಕಂಠ ಶೋಷಣೆಯಿಂದ ಏನು ಪ್ರಯೋಜನ? ಯುದ್ಧಕ್ಕೆ ಸಿದ್ಧರಾಗಿ. ಎಲ್ಲವ ನೀಚ ವಿಷ ಜಂತುವೆ, ಅನುಭವಿಸು. ಆತನಾದೆ. ಏನಿ ಅಮಂಗಳದ ಆಂದೋಲನ? ಏನಿ ಭೀಕರ ಅಣಕದ ನಗುವಿನ ಶಬ್ದ? ಚಚೆ, ಮತ್ತೆ ಅದೇ ನಗು. ಅಂತು ರುದ್ರ ಮಾರುದ್ರ ಕಲಿಕೇಸರುಗಳಿಂದ ತುಂಬಿ ತುಳುಕುತ್ತಿದ್ದ ಈ ಕೌರವೇಶ್ವರನ ಸಭೆ ಇಂದು ರುದ್ರ ಭೂಮಿಯ
ಭೂಮಿಯ ಘೋಡರಣ್ಯದಂತಾಗಿದೆ. ಅಂದೊಂದು ದಿನ ಕಬ್ಬಿನಿಂದ ಅಪ್ಪರಿಸಿ ಆರ್ಭಟಿಸುತ್ತಿದ್ದ ಈ ಸಭಾಂಗಣ ಎಂದಾಯಿತೇ ನಿಶ್ಶಬ್ದ. ನಿಶ್ಶಬ್ದ ವಾತಾವರಣ. ಮಾಸತಿ ದ್ರೌಪದಿಯ ಮಾನವಸ್ತ್ರ ದೋತ್ರವನ್ನು ಕಿತ್ತೆಸೆದು ಕರತಾಳದಿಂದ ಕೇಕೆ ಹಾಕಿದ ಈ ಸಭೆ ಇಂದಾಯಿತೇ ನಿಶ್ಶಬ್ದ. ಅದೋ ಅದೋ ಮುಡಿಗೆದರಿ ನಿಂತೇಳು ರಣದೊಳದಂತಾಗ್ತೀನಿ ಪಾಂಚಾಲಿ. ಕೆರಳಿದ ಕೆಂಗಣ್ಣಿನ ಕುರು ಭೈರವಿಯ ತೆರೆದ ಹೆಬ್ಬಾಯಾಯಿತು ಈ ಕುರು ಸಾಮ್ರಾಟನ ನರಬಲ್ಲಿ. ಕುರುರಾಯ, ಇದು ನೀ ಬಯಸಿದ ಆಟವಯ್ಯ, ಇದು ನೀ ಬಯಸಿದ ಆಟ. ಸುಯೋಧನ ನೀ ಚೆಲಬಿಡಿದು ಬಯಸಿದ ಆಟ. ಭಾರತದ ಕಲಿ ಸೋಮ ಭೀಷ್ಮ ಭಾರತದ ಕಲಿ ಸೋಮ ಭೀಷ್ಮ ನಿನ್ನ ಛಲ ಸಾಧನೆಗೆ ಬಲಿಯಾದ ನಿನ್ನ ಛಲ ಇಲ್ಲ ಇಲ್ಲ, ಇದು ನಾ ಗೈದ ಕ್ರೂರ ಕೃತ್ಯದ ರಸದೂತ. 10 ದಿನದ ಘೋರ ಯುದ್ಧದಲ್ಲಿ ಕದನದಲ್ಲಿ ಹಮ್ಮೀರನ ಕಡಿದಿಟ್ಟ ರಣಧೀರ ಪಿತಾಮಹ ಇಂದು ಸೇರಿ ಹೊರಗಿದಿರ ಸರಸಿಂಹಾಸನ. ಮಹಾವೀರ ಗುರು ಶ್ರೇಷ್ಠ ಮಹಾವೀರ ಗುರು ಶ್ರೇಷ್ಠ ದ್ರೋಣ ರಣದೋಳ್ ಶೌರ್ಯದಿಂದೋರಾಡಿ ರಣದೋಳ್ ಶೌರ್ಯದಿಂದೋರಾಡಿ ಮಡಿದು ಹೋದನು ನಿನಗಾಗಿ ಮಡಿದು ಹೋದನು ನಿನಗಾಗಿ. ತಾನು ತನ್ನವರೆಂಬ ತಾರತಮ್ಯವನ್ನು ಅಳಿಸಿ ಚಕ್ರವ್ಯೂಹವನ್ನು ರಚಿಸಿ ಅಮ್ಮೀರರ ಕಡಿದಿದ್ದ ಆಚಾರ್ಯ ದ್ರೋಣ ನೀನು ಮಡಿದೆಯಾ? ಪಾರ್ಥನ ಶಿರವ ತರಿವೆನೆಂದು ಪಾರ್ಥನ ಶಿರವ ತರಿವೆನೆಂದು ಪಂಥಗೈದು ಮಾಧವನ ಮಾಯೆಗೆ ಸಿಲುಕಿ ಮೋಸಕ್ಕೆ ಸಿಲುಕಿ ಮಡಿದ ಕಲಿಕರ್ಣ ನಿನಗಾಗಿ ಮೋಸದಿಂದ ಮಡಿದು ಕಲಿಕರ್ಣ ಬಂದ ಗುಂಡಿಗೆಯನ್ನು ಕಿತ್ತೆಸವಕ್ಕೆ ಬಂದ ಮಾಡಿ ನನಗಾಗಿ ಪ್ರಾಣ ಬಿಟ್ಟ ಪರಮಾಪ್ತ ಗೆಳೆಯ, ನನ್ನಗಲಿ ಬಿಟ್ಟೆಯ ಗೆಳೆಯ. ಆ ಭೀಮನ ಮದವ ಮರ್ತಿಸಲು ಆ ಭೀಮನ ಮದವ ಮರ್ತಿಸಲು ಗರ್ಜಿಸಿ ನಿಂತ ನಿನ್ನನುಜ ದುಶ್ಯಾಸನನು ದುರ್ಮರಣಕ್ಕೀಡಾದ ನಿನಗಾಗಿ ಆದಮ ಭೀಮನವ ಮದವ ಮರ್ಜಿಸಲು ಗರ್ಜಿಸಿ ನಿಂತ ಮಲ್ಲರ ಮಲ್ಲ ಜಗಮಲ್ಲ
ನನ್ನ ಸಹೋದರ ದುಶ್ಯಾಸನ. ಅಯ್ಯೋ ಬಂಧುಗಳೇ, ನನ್ನ ನಗಲಿ ನೀವೆಲ್ಲರೂ ಮಡಿದು ಹೋದಿರಾ? ಇರಿ ಇರಿ, ಸ್ವರ್ಗದಲ್ಲೇ ಇರಿ. ಬೇಗನೆ ಬಂದು ನಾನು ನಿಮ್ಮನ್ನೇ ಸೇರುವೆನು. ದುರ್ಯೋಧನ, ಕಂಡೆಯ ಈ ನಿನ್ನ ತಾಯಿಯ ಕಣ್ಣೀರನ್ನು. ಬಂದೆಯ ತಾಯಿ, ಬಾ. ನಿನ್ನ ಆಶೀರ್ವಾದವನ್ನು ಪಡೆದ ನನ್ನ ಬಾಳನ್ನು ನೋಡಮ್ಮ. ಕಂದ, ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ಯುದ್ಧವನ್ನು ತೊರೆದು ಪಾಂಡವರಿಗೆ ಅಂತ ರಾಜ್ಯವನ್ನು ಕೊಟ್ಟು ಬಿಡು ಕಂದ. ಅಮ್ಮ, ಕೇಳು. ನನ್ನ ಎತ್ತ ತಾಯಿ ಗಾಂಧಾರಿ ಬಾಯಿಂದ ಇಂಥ ಘನಘೋರ ಶಬ್ದವನ್ನು ಕೇಳಲಾರೆ ತಾಯಿ, ಕೇಳಲಾರೆ. ಮಾತು ಮಾತಿಗೂ ಪಾಂಡವರೊಡನೆ ಮಧುರ ಮೈತ್ರಿ. ಸಹಸ್ರ ಕಾಳ ಸರ್ಪಗಳ ಕಡಿತವನ್ನು ತಡೆಯಬಲೆ, ಕೋಟಿ ಕೋಟಿ ಈಜಿಗಳ ಇರುತ್ತವನ್ನು ಸಹಿಸಬಲೆ. ಆದರೆ ಈ ಸಂಧಾನವೆಂಬ ಶಬ್ದವನ್ನು ಮಾತ್ರ ಕೇಳಲಾರೆ ತಾಯಿ, ಕೇಳಲಾರೆ. ಅಮ್ಮ, ನಿನ್ನ ಆಶೀರ್ವಾದವನ್ನು ಪಡೆದ ನನ್ನ ಪರಾಕ್ರಮ ಏನೆಂಬುದನ್ನು ನೀನರಿಯೇ ತಾಯಿ. ಈಗಲೂ ಒಂದು ಮದ್ದಾನೆಯ ಸಂಗಡ ಗುದ್ದಾಡಿ ಅಥವಾ ಅದರ ಮದವನ್ನು ಮುರಿದು ಕೊಲ್ಲಬಲ್ಲೆ. 1000 ಸಿಂಹಗಳನ್ನು ಏಕಕಾಲದಲ್ಲಿ ಸಿಗಿದು ಹಾಕಬಲ್ಲೆ. ಹೀಗಿದ್ದು ಆ ಮದನ್ಮತ್ತರನೇ ಸಂಧಾನವೇ ಆಗದು ತಾಯಿ, ಆಗದು. ಅದೆಂದಿಗೂ ಆಗದು. ಈ ಛಲದಂಕ ಮಲ್ಲನ ಛಲವೆಂದಿಗೂ ಚಲಿಸದು, ಚಲಿಸಲಾಗದು. ಇದು ಅಚಲ ತಾಯಿ, ಅಚಲ. ನನ್ನ ಮಾತನ್ನು ಕೇಳಿ ಯುದ್ಧವನ್ನು ಬೇಡ ಸ್ವಾಮಿ, ಯುದ್ಧವನ್ನು ಮಾಡಬೇಡಿ. ಈ ರೀತಿ ಹೆತ್ತ ತಂದೆ ತಾಯಿಯವರಿಗೆ ಪುತ್ರ ಶೋಕವನ್ನು ಕೊಡುವುದು ನಿಮಗೆ ನ್ಯಾಯವೇ? ಬೇಡಿ ಸ್ವಾಮಿ, ಬೇಡಿ. ಯುದ್ಧವನ್ನು ಮಾಡಬೇಡಿ. ಪಾಂಡವರು ಸಂಧಿ ಮಾಡಿಕೊಳ್ಳಿರಿ. ಬಾನು ಬಾನು, ಕೇಳಲಾರೆ ಈ ಕಣ್ಣ ಕಠೋರ ಶಬ್ದವನ್ನು. ಮಾತು ಮಾತಿಗೂ ಆ ಪಾಂಡವರೊಡನೆ ಮಧುರ ಮೈತ್ರಿ. ಎಲ್ಲರನ್ನು ಕಳೆದುಕೊಂಡು ನಾನೊಬ್ಬ ಮಾತ್ರ ಉಳಿದರೆ ನನ್ನ ಛಲಸಾಧನೆಗಾಗಿ ಹೋರಾಡಿ ಬಡಿದ ನನ್ನವರ ಭೂತ ಪ್ರೇತ ಪಿಶಾಚುಗಳು ನನ್ನ ಎದುರಿಗೆ ನಿಂತು ಹರಕಿಸಿ ಅಂಗಿಸಿ ಕೇಕೆ ಹಾಕಿ ಹಾಸ್ಯ ಮಾಡುವುದಿಲ್ಲವೇ? ತೊಲಗು. ಎಲ್ಲಿ ಸಕಲ ನವಜೀವಿ ಪಕ್ಷಿಗಳೇ, ಯಾರಿಗೂ ಬೆದರದ, ಯಾರ ಆಶ್ರಯವನ್ನು ಕೋರದ ಈ ದುರ್ಯೋಧನನು ನಿಮ್ಮಲ್ಲಿ ಕೈ ಚಾಚಿ ನಿಮ್ಮ ರಕ್ಷೆಯನ್ನು ಬೇಡುತ್ತಿರುವೆನು. ಆ ಭೀಮನ ಗದಾಘಾತದಿಂದ ಮಡಿದಿರುವ 11 ಅಕ್ಷೋಣಿ ಸೈನ್ಯವನ್ನು ಕೆಚ್ಚದೆ ಕೇಸರಿಗಳಾದ ಭೀಷ್ಮ, ದ್ರೋಣ, ಕರ್ಣಾದಿಗಳನ್ನು ಈ ಭೂದೇವಿಯ ಗರ್ಭ ದಿಗಂತರದಿಂದ ಹೊರಗೆ ಎಳೆಯಬೇಕಾಗಿದೆ. ಅದೇ ನನ್ನ ಪ್ರಥಮ ಗುರಿ. ಸಕಲ ಮಂತ್ರವನ್ನು ಜಪಿಸಲು ನನಗೆ ಅವಕಾಶ ಮಾಡಿಕೊಡಿ. ದೇವ, ಎಷ್ಟೇ ಹುಡುಕಿದರೂ ಆ ಸಿಂಹೋದರನ ಸುಳುವೇ ಇಲ್ಲವಲ್ಲ. ಧರ್ಮಜ, ಆ ದುರ್ಯೋಧನನು ವೈಸಂಪಾಯ ಕೊಳದಲ್ಲಿ ಸಕಲ ಮಂತ್ರಗಳನ್ನು ಜಪಿಸುತ್ತಾ ಅವಿತುಕೊಳ್ಳುತ್ತಿರುವನು. ಕರೆಯಿರಿ, ಹೊರಗೆ ಬರುವನು. ಏನು, ನೀರಿನಲ್ಲಿ ಅಡಗಿಕೊಂಡಿರುವನೆ? ತಮ್ಮ ಸಿಂಹೋದರ, ವೀರ ಚಕ್ರಿಯನಾದ ನೀನು ನೀರಿನಲ್ಲಿ ಅಡಗಿಕೊಳ್ಳುವುದೇ? ಹೊರಗೆ ಬಾ ತಮ್ಮ. ದುರ್ಯೋಧನ, ಏನಾಯ್ತು ನಿನ್ನ ಛಲ? ಎದ್ದು ಬಾ. ನರಹದವನು ಕೂಡ ರಣರಂಗದಲ್ಲಿ ಹೋರಾಡಿ ಮಡಿದ. ಅಖಂಡ, ದೋರ್ದಂಡ, ಪ್ರಚಂಡ ಎಂಬ ಬಿರುದನ್ನು ಪಡೆದು ಸರೋವರದಲ್ಲಿ ಅಳಿದು ಕುರಿತಿರುವ ಜೀವಗಲ್ಲ, ಹೊರಗೆ ಬಾ. ನೀವೆಲ್ಲರೂ ಸುಮ್ಮನಿರಿ. ನನ್ನ ಶಬ್ದ ಅವನ ಕಿವಿಗೆ ಬಿದ್ದಲ್ಲದೆ ಆ ಭೂತ ಹೊರಗೆದ್ದು ಬರುವುದಿಲ್ಲ. ಗೆಳವೋ ಸುಯೋಧನ, ಅಸ್ತ್ರಾವತಿಯ ಸಿಂಹಾಸ್ತ್ರವನ್ನು ಆಶ್ರಯಿಸಿರುವೆಯಾ? ಹೊರಗೆದ್ದು ಬಾರೋ. ರಣರಂಗದಿಂದ ಓಡಿ ಬಂದು ಮೀನು ಮೊಸಳೆ ಕಪ್ಪುಗಳಂತೆ ಅವಿತುಕೊಂಡಿರುವೆಯಾ? ನೀನು ಬಾರದೆ ಹೋದರೆ
ಇಡೀ ಸರೋವರದ ನೀರಿನೆಲ್ಲ ಹೀರಿ ಆಮೇಲೆ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಹೊರಗೆದ್ದು ಬಾರೋ ಶಿಖಂಡಿ. ಎಲ್ಲವೋ ಭೀಮ, ನಿನಗೆದರಿ ನಾನು ನೀರಿನಲ್ಲಿ ಅಡಗಿ ಕುಳಿತಿಲ್ಲವೋ? ನಿನ್ನೊಡನೆ ಕಾದಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆದಿದ್ದೆ. ಎಲ್ಲವೋ ಪಾಂಡವರೇ, ನನ್ನೊಡನೆ ಹೋರಾಡಲು ಸಿದ್ಧರಾಗಿರಿ. ಭೀಮಸೇನ, ಭೀಮಸೇನ, ಹೀಗೇಕೆ ಮೌನವಾದೆ? ದುರ್ಯೋಧನನ ಮಾತಿಗೆ ನಿನ್ನ ಉತ್ತರವೇನು? ನೀಲವರ್ಣಧಾರಿ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯ ಎಂಬುದನ್ನು ನಾನು ದ್ವಾರಕೆಗೆ ಬಂದಾಗಲೇ ತಿಳಿದುಕೊಂಡೆ. ಆದರೆ ನಾನು ಅದಕ್ಕಾಗಿ ಅಂಜುವುದಿಲ್ಲ. ಎಲೆ ಪಾಂಡವರೇ, ಸಿದ್ಧರಾಗಿರಿ. ಎಲ್ಲವೋ ಸುಯೋಧನ, ನಾನೇ ನಿನಗೆ ಸರಿಯಾದ ಜೋಡಿ. ಬಾ, ನನ್ನೊಡನೆ ಯುದ್ಧ ಮಾಡು, ಸಿದ್ಧರಾಗು. ಭೀಮಸೇನ, ನನ್ನನ್ನು ನೀನು ಜಯಿಸುವುದೇ ಆದರೆ ಧರಣಿಯ ಸಿರಿ ಸಂಪತ್ತೆಲ್ಲವೋ ನಿನ್ನದಾಗುವುದು. ನೀ ನನ್ನನ್ನು ಒತ್ತಿಸುವುದಾದರೆ ಈ ಪ್ರಪಂಚದಲ್ಲಿ ಅತ್ಯುನ್ನತವಾದ ಕೀರ್ತಿಯನ್ನು ಗಳಿಸುವೆ, ಸಿದ್ಧರಾಗು. ಸುಯೋಧನ, ಈ ಅಖಂಡ ಸಾಮ್ರಾಜ್ಯವನ್ನು ನೀನೇ ಹಾಳು. ಹೀಗಲಾದರೂ ನನ್ನ ಮಾತನ್ನು ಕೇಳಿ ಸಂಧಿ ಮಾಡಿಕೊ, ನಿನಗೆ ಜೀವದಾನ ಮಾಡುವೆನು. ಎಂತ ಮಾತನಾಡುತ್ತೀಯೋ ಹೇಳಿ ಧರ್ಮಜ. ಈ ತುಚ್ಛ ದೇಹದ ಸಾವಿಗೆ ನಾನು ಬೆಚ್ಚುವನೇ, ಬೆದರುವನೇ, ಹಂಜುವನೇ? ನಿಮ್ಮಲ್ಲಿ ಪ್ರಾಣ ಭಿಕ್ಷೆ ಬೇಡಿ ಬದುಕುವನಲ್ಲವೋ ಈ ತಕ್ಷ? ಎಂತಹ ಕೆಚ್ಚನೆ ಕೌರವ ನಿನ್ನದು? ಭೀಮಸೇನ, ಬ್ರಹ್ಮಾಂಡದ ನಿಗಳನ್ನು ಬಿಡಿದು ಗಡಗಡೆ ನಡಗಿಸಬಲ್ಲ ಈ ಕೌರವೇಶ್ವರನನ್ನು ಬಡಿದು ಬಗ್ಗಿಸಬಲ್ಲೇನೋ ನೀನು? ಬಯಸಿದ್ದು ಬೋರ್ಗಿರವ ಭೈರವೇ ಬರಲಿ, ಮುನಿದಡ್ಡ ಮುಕ್ಕಣ್ಣ ಮುರಾರನೆ ಬರಲಿ, ಈ ಬೋನವ ಖಂಡಿಸಲಿ, ಗಡಗಡೆ ಬೀಳಲಿ. ನೋಡು, ನೀ ಮಳಿವೆ. ಬೇಡ, ನೀ ಕೆಡವೆ. ನಾನು ಚಂಡ, ನಾನು ಪ್ರಚಂಡ. ಕೌರವ, ಭೀಮ, ಸಿದ್ಧನಾಗು. ಸಿದ್ಧನಾಗು. ಬಾಪು ಬಾಪು ಭೀಮ, ತೊಡೆ ತಟ್ಟಿ ಯುದ್ಧ ಮಾಡು, ನಿರಾಸನಾಗಬೇಡ. ನನಗೀಗೆ ನೆನಪಿಗೆ ಬಂತು ಮಾಧವ, ಈ ಸಾರಿ ನನ್ನ ಗದಗಾದ ಭಂಗವಾಗುವುದಿಲ್ಲ. ಅಂದು ಅರಗಿನ ನನಗೆ ಬೆಂಕಿ ಹಚ್ಚಿದೆಯಲ್ಲ, ಅದಕ್ಕೆ ಈ ಹೊಡೆತ. ಅದಕ್ಕೆ ಈ ಹೊಡೆತ. ಇನ್ನೊಂದು ನಮ್ಮ ಪಾಂಚಾಲಿಯನ್ನು ಬಾ ನನ್ನ ತೊಡೆ ಮೇಲೆ ಕುಳಿತುಕೊಂಡೆಲ್ಲ, ಅದಕ್ಕೆ ಈ ಹೊಡೆತ. ಅತ್ಯಾಚಾರ. ಭೀಮನು ಯುದ್ಧದ ನಿಯಮವನ್ನು ಮೀರಿದನು. ಪರಮೇಶ್ವರ, ನನ್ನ ನರನಾಡಿಗಳಲ್ಲಿ ಇನ್ನು ನನ್ನ ರಕ್ತವು ಕುದಿಯುತ್ತಿರುವುದು, ನನ್ನ ರಣಧಾವು ಇನ್ನು ಮುಗಿದಿಲ್ಲ. ಏನು ಮಾಡಲಿ ಅಪ್ಪ? ಮೇಲೇಳುವ ಶಕ್ತಿ ಇಲ್ಲ. ಕೆಲವು ಕೃಷ್ಣ, ಶ್ರೀಕೃಷ್ಣ ದೇವರೆಂದೇ ಧರ್ಮ ಪ್ರತಿಷ್ಠಾಪನೆಗಾಗಿ ಜನಿಸಿರುವನೆಂದೇ. ಇದೇನಾ ನಿನ್ನ ಧರ್ಮ ಪ್ರತಿಷ್ಠಾಪನೆ? ಅದು ನನ್ನ ಮಿತ್ರ ಸೂರ್ಯಪುತ್ರ ನಿರೀಕ್ಷ ಸರ್ವಜನ ರಕ್ತ ಸಿದ್ಧವಾದ ಕೂಳನ್ನು ಆ ಧರ್ಮಜನಿಗೆ ಉಣಬಡಿಸು. ಅದು ನನ್ನ ಮಿತ್ರ ಸೂರ್ಯಪುತ್ರ ನಿರೀಕ್ಷಣ ನೇತ್ರ ಕರ್ಣ ನನ್ನನ್ನು ಸ್ವಾಗತಿಸಲು ಕಾಯುತ್ತಿದ್ದಾನೆ. ಮಿತ್ರನೇ, ಸೂರ್ಯಪುತ್ರನೇ, ನಿನ್ನನ್ನು ಒಪ್ಪಿಕೊಳ್ಳಲು ಈ ಚರಿತ್ರ ಹೀನರನ್ನು ಬಿಟ್ಟು ನಿನ್ನಲ್ಲಿಗೆ ಬರುತ್ತಿದ್ದೇನೆ. ನಿನ್ನ
ಇನ್ನೆಲ್ಲಿಗೆ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಯಾದವರಾಯಗೆ ಜಯ ಮಂಗಳಂ ಯಾದವರಾಯಗೆ ಜಯ ಮಂಗಳಂ ಯದುಕುಲನಂದಗೆ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಈಶಮಯೇಶ ಜಯ ಮಂಗಳಂ ಈಶಮಯೇಶ ಜಯ ಮಂಗಳಂ ಪಾರ್ವತಿಪತಿಗೆ ಶುಭ ಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಚತುರ್ಮುಖ ಮೂರ್ತಿಗೆ ಜಯ ಮಂಗಳಂ ಚತುರ್ಮುಖ ಮೂರ್ತಿಗೆ ಜಯ ಮಂಗಳಂ ಶಾರದಪತಿಗೆ ಶುಭ ಮಂಗಳಂ ಶಾತವಾಹನನಿಗೆ ಜಯ ಮಂಗಳಂ ಶಾತವಾಹನನಿಗೆ ಜಯ ಮಂಗಳಂ ಶ್ರೀ ಶನಿದೇವಗೆ ಶುಭ ಮಂಗಳಂ ಶ್ರೀ ಶನಿದೇವಗೆ ಶುಭ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಇಂದಿರಾರಮಣ ಗೋವಿಂದ ಗೋವಿಂದ ರಾಧಾರಮಣ ಗೋವಿಂದ ಗೋವಿಂದ ಜೈ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಜಯ ಜಯ ಪಾರ್ವತಿ ಪದೇ ಹರ ಹರ ಮಹಾದೇವ ಹರ ಗಿರಿರಂಜನ ಗುರು ಮಲ್ಲೇಶ ಮಹಾಪ್ರಭು ಶ್ರೀ ವಿದ್ಯಾಗಣಪತಿ की जय श्री चामुंडेश्वरी माता की श्री विद्यागणपति की जय भारत